ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನೆಲಮಂಗಲದಲ್ಲಿ ಪ್ರತಿಭಟನೆಗೆ ಸಿದ್ಧತೆ. 22/6/2026 ಸೋಮವಾರದಂದು ಬೃಹತ್ ಪ್ರತಿಭಟನೆಗೆ ಸಿದ್ಧತೆ. ಒಂದು ವಾರದಲ್ಲಿ 3 ಬಾರಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ. ಸರ್ಕಾರಕ್ಕೆ ಕೇಳೋರು ಹೇಳೋರು ಯಾರೂ ಇಲ್ಲ. ಬೆಸ್ಕಾಂ ಉದ್ಯೋಗಿಗಳಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. ನಮಸ್ತೆ. ಇವತ್ತು ಈ ತುರ್ತು ಸಭೆ ಕರೆದಿರೋ ಉದ್ದೇಶ, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ನಮ್ಮ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತು ನೆಲಮಂಗಲ ತಾಲೂಕಲ್ಲಿ ಆಗ್ತಿರ್ತಕ್ಕಂಥ ಕೆಲವೊಂದು ಅನ್ಯಾಯನ ಖಂಡಿಸಿ ನಾವು ಸೋಮವಾರ, ಅಂದರೆ ಇದೇ 22ನೇ ತಾರೀಕು ಸೋಮವಾರ ಒಂದು ಪ್ರತಿಭಟನೆನ ಇಟ್ಕೊಂಡಿದ್ದೀವಿ. ಪ್ರತಿಭಟನೆ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಈ ನಮ್ಮ ಕರ್ನಾಟಕದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಹಂಗಾಗ್ಬಿಟ್ಟೈತೆ. ಯಾರೂ ಬಾಯಿ ತೆಗಿತಾ ಇಲ್ಲ. ಏನೋ ಯಾರೋ ಒಬ್ಬರು ಮಾತಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಇವತ್ತು ಒಂದು ವಾರದಲ್ಲಿ ಡೀಸಲ್ಲು, ಪೆಟ್ರೋಲು, ಗ್ಯಾಸು ಒಂದು ವಾರದಲ್ಲಿ 3 ಬಾರಿ ಏರಿಕೆ ಮಾಡಿದ್ದಾರೆ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಆ ಮಟ್ಟಕ್ಕೆ ಆಗ್ಬಿಟ್ಟೈತೆ. ಇವತ್ತು ಕೆಲವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಇವತ್ತು ಶಾಸಕರಾಗಿರ್ಬೋದು, ಅವರ ಕುರ್ಚಿ ಕಚ್ಚಾಟದಲ್ಲಿ ಮಂತ್ರಿ ಪದವಿಗೋಸ್ಕರ ಓಡಾಡೋದು ಇವೇ ಆಗ್ಬಿಟ್ಟು ಅವರವು ರಾಜ್ಯದ ಜನತೆ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ಎಲ್ಲದಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆನೇ ಬರಬೇಕು. ನಾರಾಯಣಗೌಡರೇ ಧ್ವನಿ ಎತ್ತಬೇಕು, ನಾರಾಯಣಗೌಡರು ಟೀಮೇ ಧ್ವನಿ ಎತ್ತಬೇಕು. ಹಾಗಾಗಿ ಇವತ್ತು ಕರೆದಿರೋ ಉದ್ದೇಶ, ಡೀಸಲ್ಲು, ಪೆಟ್ರೋಲು, ಗ್ಯಾಸನ್ನು ಜಾಸ್ತಿ ಮಾಡವ್ರೆ. ಇವತ್ತು ಕರ್ನಾಟಕದಲ್ಲಿ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಹಾಗಾಗಿ ಆಮೇಲೆ ಇನ್ನೊಂದು ವಿಚಾರ, ಅದರ ಜೊತೆಗೆ ನಮ್ಮ ಬೆಸ್ಕಾಂ ಏನಿದೆ ಅದನ್ನು ತಗೊಂಡೋಗಿ ಯಾರೋ ಉತ್ತರ ಭಾರತದ ಹಿಂದಿ ವಾಲಾಗಳಿಗೆ ಗುತ್ತಿಗೆ ಕೊಟ್ಬಿಟ್ಟವ್ರೆ. ಹಾಗಾಗಿ ಅಲ್ಲಿ ಕೆಲಸ ಮಾಡೋರೆಲ್ಲ ಅಪ್ಪಟ ಕನ್ನಡಿಗರು. ಅವರು ಗತಿ ಏನಾಗಬೇಕು? ಕನ್ನಡದವ್ರ ಬಾಯಲ್ಲಿ ಏನು ಹಾಕಬೇಕು ಅಂದ್ಕೊಂಡವ್ರೆ ಇವರು ಕೇಂದ್ರ ಸರ್ಕಾರದವರು. ಹಾಗಾಗಿ ಕನ್ನಡಿಗರನ್ನ ಕರ್ನಾಟಕ ಉಳಿಸೋಂಥ ಕೆಲಸನ ಇವತ್ತು ಮಾಡಬೇಕು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆನೇ ಧ್ವನಿ ಎತ್ತಬೇಕಾಗಿದೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಸೋಮವಾರ ಬೆಳಗ್ಗೆ ನೆಲಮಂಗಲದ ಪ್ರವಾಸಿ ಮಂದಿರದಿಂದ ತಾಲೂಕು ಆಫೀಸ್ವರೆಗೂ ಹೋಗಿ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡೋಂಥ ಕೆಲಸನ ಮಾಡ್ತಾಯಿದ್ವಿ. ನೆಲಮಂಗಲ ನಗರಸಭೆ ಆಯುಕ್ತರು ಹಾಗೂ ತಹಸೀಲ್ದಾರಿಗೆ ಮನವಿ ಕೊಡೋಂಥ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾಯಿದ್ವಿ. ಹಾಗಾಗಿ ಅವ್ರನ್ನ ಒಂಚೂರು ಬಡ್ದು ಎಬ್ಬರಿಸ್ಬೇಕಾಗೈತೆ. ಎಲ್ಲ ಚರ್ಮದವರು ಯಾರೂ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಏನೇನು ಮಾಡ್ತಾಯಿರೋದನ್ನೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಹಾಗಾಗಿ ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಗ್ಯಾಸ್ ಆಗಲಿ, ಬೇರೆ ಎಲ್ಲ ಐಟಮ್ಗಳು ಇವತ್ತು ಕೈ ಸಿಗ್ತಾಯಿಲ್ಲ. ಆ ಮಟ್ಟಕ್ಕೆ ಗಗನಕ್ಕೆ ಹೋಗ್ತಾಯಿದೆ. ಒಡೆದೆಬ್ಬಿಸೋ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾಯಿದೆ. ಹಾಗಾಗಿ ಸೋಮವಾರ ಬೃಹತ್ ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಎಲ್ಲರೂ ನಮ್ಮ ಜನತೆ, ನೆಲಮಂಗಲ ತಾಲೂಕಿನ ಜನತೆ ಈ ವಿಚಾರವಾಗಿ ಎಲ್ಲರೂ ಧ್ವನಿ ಎತ್ತಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ಎಲ್ಲರಲ್ಲೂ ನಾವು ಮನವಿ ಮಾಡ್ಕೊತಾಯಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಈ ಇದರಲ್ಲಿ ಪ್ರತಿಯೊಬ್ಬರು ಬಂದು ಭಾಗವಹಿಸಬೇಕು ಅಂತ ಪ್ರತಿಯೊಬ್ಬರಲ್ಲೂ ನಾವು ಕೇಳ್ಕೊತಾಯಿದ್ವಿ. ಮಂದಿರದಿಂದ ನೆಲಮಂಗಲದ ತಾಲೂಕು ಆಫೀಸ್ವರೆಗೂ ನಮ್ಮದು ಪ್ರತಿಭಟನೆ ಜಾಥಾ ಇರುತ್ತೆ. ನಮ್ಮಲ್ಲಿ 150ರಿಂದ 200 ಜನ ನಾವು ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾಯಿದ್ವಿ. ಸೇರಿ ಮಹಿಳೆಯರು, ವಿದ್ಯಾರ್ಥಿಗಳು, ನಮ್ಮ ಕರವೇ ಬಂಧುಗಳು ಎಲ್ಲರೂ ಸೇರಿ ನಾವು ಆ ಪ್ರತಿಭಟನೆನ ಮಾಡ್ತಾಯಿದ್ವಿ. ಅವರು ಏನು ಮಾಡ್ತಾಯಿದ್ದಾರೆ, ರೈತರು ಬಾಯಲೆಲ್ಲ ಮಣ್ಣು ಹಾಕಕ್ಕೆ ಹೊರಟಿದ್ದಾರೆ. ಉದ್ದೇಶ ಏನಪ್ಪ ಅಂದರೆ, ಇವತ್ತು ಬೆಸ್ಕಾಮನ್ನು ಖಾಸಗೀಕರಣ ಮಾಡ್ತಾಯಿದ್ದಾರೆ. ಖಾಸಗೀಕರಣ ಮಾಡಿದರೆ ಕರ್ನಾಟಕದ ಜನತೆ ರೈತರ ಮೇಲೆ ಬರೆ ಎಳಿತಾ ಇದ್ದಾರೆ. ಕರ್ನಾಟಕ ಇವತ್ತು ವಿದ್ಯುತ್ ಫ್ರೀ ಅಂತ ಕೊಡ್ತಾಯಿದ್ದಾರೆ. ಖಾಸಗಿಯವರೇನಾರ ಹಿಂದಿ ಹೊಲಗಳು ಇಲ್ಲಿ ಬಂದು ಅಟಕಾಯಿಸ್ಕೊಂಡ್ರೆ ಯಾವುದೇ ರೀತಿ ಫ್ರೀ ಕೊಡೋಲ್ಲ ಸರ್. ರೈತರ ಬಾಯಿನಲ್ಲಿ ಮಣ್ಣು ಹಾಕ್ತಾರೆ ಅವರು. ಸ್ವಲ್ಪ ದಿವಸ ಈಗ ಜಿಯೋನಲ್ಲಿ ಕೊಟ್ಟು ಮಾಡಿರಲ್ಲ, ಜಿಯೋನಲ್ಲಿ ಸ್ಟಾರ್ಟಿಂಗ್ ಏನು ಮಾಡಿದ್ರು ಫ್ರೀ ಕೊಟ್ಟರು. ಈಗೇನು ಮಾಡ್ತಾಯಿದ್ದಾರೆ, ಡಬಲ್ ಹಾಕಿ ಅದ್ರ ತ್ರಿಬ್ಬಲನ್ನು ವಸೂಲಿ ಮಾಡ್ಕೊತಾ ಇದ್ದಾರೆ. ಹಾಗಾಗಿ ಜಿಯೋ ಕಂಪ್ನಿ ಥರ ಆಗೋದು ಗ್ಯಾರಂಟಿ. ಹಾಗಾಗಿ ಇಲ್ಲಿ ಯಾವುದೇ ಅನ್ಯ ರಾಜ್ಯದವರು ಇಲ್ಲಿ ಬರಬಾರ್ದು. ಈಗೇನು ಬೆಸ್ಕಾಮ್ನವರಿದ್ದಾರೆ, ಬೆಸ್ಕಾಮ್ ವಿದ್ಯುತ್ ಮಂಡಳಿ ಅದೇ ಇರಬೇಕು, ಕನ್ನಡಿಗರೇ ಇರಬೇಕು. ಯಾವುದೇ ಹಿಂದಿ ವಾಲಗಳಿಗೆ ಇಲ್ಲಿ
ಅವಕಾಶ ಇಲ್ಲ. ಆ ರೀತಿ ಏನಾದರೂ ಇವರು ಅವಕಾಶ ಮಾಡಿಕೊಡೋದೇ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಇದು ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಈ ಒಂದು ಕ್ರಮನ ತಗೊಂಡಿದ್ದೀವಿ. ನೆಲಮಂಗಲದಲ್ಲಿ ಇದು ಸ್ಯಾಂಪಲ್ಲು. ಯಾವುದೇ ಕಾರಣಕ್ಕೂ ಬೆಸ್ಕಾಮನ್ನು ಖಾಸಗೀಕರಣ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಯಾವುದೇ ಅನ್ಯ ರಾಜ್ಯದವರು ಇಲ್ಲಿ ಕರ್ನಾಟಕದಲ್ಲಿ ಪ್ರವೇಶ ಮಾಡಿಕೊಡ್ದು, ಕನ್ನಡಿಗರ ಬಾಯಲ್ಲಿ ಮಣ್ಣು ಹಾಕ್ಕೊಡ್ದು. ಹಾಗಾಗಿ ಕನ್ನಡಿಗರ ಉದ್ಯೋಗ ಕಿತ್ಕೊಳ್ಳೋಂಥ ಕೆಲಸನ ಖಾಸಗಿಯವರು ಮಾಡ್ತಾಯಿದ್ದಾರೆ. ಹಾಗಾಗಿ ಇಲ್ಲಿ ಬೇರೆ ಹಿಂದಿವಾಲಗಳಿಗೆ ಅವಕಾಶ ಕೊಡಲ್ಲ. ಅವರು ಬಂದರೆ ಅವ್ರನ್ನ ಹಾದಿ ಬೀದಿನಲ್ಲಿ ವಿಚಾರಿಸ್ಕೋಬೇಕಾಗುತ್ತೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಕನ್ನಡಿಗರು ಅವ್ರನ್ನ ಯಾವುದೇ ಕಾರಣಕ್ಕೆ ಇಲ್ಲಿ ಕಾಲಿಟ್ಟಕ್ಕೆ ನಾವು ಬಿಡೋದಿಲ್ಲ. ರಾಜ್ಯ ಸರ್ಕಾರವನ್ನು ಎಚ್ಚೆತ್ಕೋಬೇಕಾಗಿದೆ. ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಮೇಯ್ನಾಗಿ ಅವರು ಈ ಕುರ್ಚಿ ಕತ್ತಿಯಾಟ ಸೈಡ್ಗೆ ಇಟ್ಬಿಟ್ಟು ರಾಜ್ಯದ ಜನತೆ ಬಗ್ಗೆ ಗಮನ ಹರಿಸ್ಬೇಕಾಗಿದೆ. ರಾಜ್ಯದ ಜನತೆ ಉಳ್ಕೊಂಡ್ರೆ ಅವರು ಉಳ್ಕೋತಾರೆ, ಕನ್ನಡಿಗರು ಉಳ್ಕೊಂಡ್ರೆ ಅವರು ಉಳ್ಕೋತಾರೆ. ಕನ್ನಡದ ಉಳಿವಿಗಾಗಿ ಕನ್ನಡದ ಇವತ್ತು ನಮ್ಮ ಬೆಸ್ಕಾಮು ಸಿಬ್ಬಂದಿ ವರ್ಗ ಏನಿದೆ, ಇವು ಹಿಂದಿ ವಾಲಗಳು ಏನಾರು ಇಲ್ಲಿ ಕಾಲಿಟ್ಬಿಟ್ರೆ ಎಲ್ಲ ಬೀದಿ ಪಾಲಾಗ್ತಾರೆ, ಎಲ್ಲ ಕೆಲಸ ಕಳ್ಕೊಂಡು ಮನೆ ಸೇರ್ಕೋಬೇಕಾಗತ್ತೆ. ಅದಕ್ಕೆ ಅವಕಾಶ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಲ್ಲ. ಕನ್ನಡಿಗರ ಪರವಾಗಿ, ಈ ನಾಡಿನ ಪರವಾಗಿ, ಈ ಜನತೆ ಪರವಾಗಿ, ಬೆಸ್ಕಾಂ ಅಧಿಕಾರಿಗಳ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ನಾವು ಅವ್ರ ಜೊತೆ ಇರ್ತೀವಿ. ಯಾರು ನಮಸ್ತೆ ಕರ್ನಾಟಕ ಜನತೆಗೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ TN ನಾರಾಯಣಗೌಡರ ನೇತೃತ್ವದಲ್ಲಿ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ದಿನಾಂಕ 22/6/2026 ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ. ಪ್ರವಾಸಿ ಮಂದಿರದಿಂದ ಹಿಡಿದು ತಾಲೂಕು ಕಚೇರಿವರೆಗೂ ನಾವು ಪ್ರತಿಭಟನೆಯನ್ನು ಹೋಗ್ತಾ ಇದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಕರ್ನಾಟಕದ ಜನತೆ ಹಾಗೂ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಭಾಗವಹಿಸಿ ಪಾಲ್ಗೊಳ್ಬೇಕು. ಯಾಕೆ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ಇದು ಒಂದು ಗ್ಯಾಸ್ ಸಮಸ್ಯೆ, ಪೆಟ್ರೋಲ್ದು ಎಲ್ಲ ಸಮಸ್ಯೆ ಆಗ್ತಾಯಿದೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು, ಕುಟುಂಬದ ಕಲಹಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆಗೆ ಆಗಮಿಸಿ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲ ನಮ್ಮ ನೆಲಮಂಗಲ ತಾಲೂಕು ಜನತೆಗೆ ನಾನು ಈ ಮೂಲಕ ಎಲ್ಲರನ್ನೂ ಸ್ವಾಗತ ಬಯಸ್ತಾ ಇದ್ದೀನಿ. ಧನ್ಯವಾದಗಳು.